ಸ್ಟ್ರೈಟ್ ಲೈನ್ಸ್ ಅದರದ್ದು ಕಂಟಿನ್ಯೂಡ್ ಪಾರ್ಟ್. ಒಂದು ವಿಡಿಯೋ ಕೊಟ್ಟಿದ್ದೆ ನಾನು ಸ್ಟ್ರೈಟ್ ಲೈನ್ಸ್ದು, ಎರಡನೇ ವಿಡಿಯೋ. ಅದರಲ್ಲಿ ಫಸ್ಟ್ ವಿಡಿಯೋನಲ್ಲಿ ಸ್ಲೋಪ್ ಯಾವ ಥರ ಕಂಡುಹಿಡಿಯೋದು, 2 ಪಾಯಿಂಟ್ ಕೊಟ್ಟಾಗ ಯಾವ ಥರ, ಒಂದು ಈಕ್ವೇಷನ್ ಕೊಟ್ಟಾಗ ಯಾವ ಥರ, ಮತ್ತು ಆ್ಯಂಗಲ್ ಕೊಟ್ಟಾಗ ಯಾವ ಥರ ಅಂತ ಹೇಳ್ಕೊಟ್ಟಿದ್ದೆ. ಈಗ ನೆಕ್ಸ್ಟು ಲೆಕ್ಕ ಯಾವ ಥರ ಇರುತ್ತೆ ಅಂದರೆ, ತುಂಬ ಇಂಪಾರ್ಟೆಂಟ್ ಇದು ಕೊಡ್ತಾರೆ. ಫೈಂಡ್ ದಿ ಸ್ಲೋಪ್ x-intercept and y-intercept of line (7x plus 2y plus 5 is equal to 0). ನೋಡಿ, ಈ ಥರ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಆ ಈಕ್ವೇಷನ್ಗೆ ಅದು ಸ್ಟ್ರೈಟ್ ಲೈನ್ ಈಕ್ವೇಷನ್, ಸ್ಲೋಪ್ ಕಂಡುಹಿಡಿಬೇಕು, x-intercept ಕಂಡುಹಿಡಿಬೇಕು, y-intercept. ಆಯಿತಾ? ನೋಡಿ, x-intercept y-intercept ಅಂದರೆ ಏನೂ ಇಲ್ಲ. ಈಗ ಒಂದು ಸ್ಟ್ರೈಟ್ ಲೈನ್ ಬಂದರೆ ನೋಡಿ XY ಇರ್ತದೆ. ಇದು ಈ ಥರ ಕಟ್ಟಾದರೆ ಈ ಎಕ್ಸ್ ಆ್ಯಕ್ಸಿಸಲ್ಲಿ ಆರಿಜಿನಿಂದ ಇದು ಎಷ್ಟು ಡಿಸ್ಟೆನ್ಸ್ ಇದೆಯೋ ಇದನ್ನು x-intercept ಅಂತ ಕರೀತಾರೆ. y ಆ್ಯಕ್ಸಿಸಲ್ಲಿ ಎಷ್ಟು ಕಟ್ಟಾಗಿರ್ತದೋ ಇದು ಸ್ಟ್ರೈಟ್ ಲೈನ್ ಇದು. ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್, y axis, this is straight line. ಆಯಿತಾ? ಈಗ ಸ್ಟ್ರೈಟ್ ಲೈನು ಎಕ್ಸ್ ಆ್ಯಕ್ಸಿಸ್ನ ನೋಡಿ ಇಲ್ಲಿ ಕಟ್ ಮಾಡಿದೆ, ವೈ ಆ್ಯಕ್ಸಿಸ್ನ ಇಲ್ಲಿ ಕಟ್ ಮಾಡಿದೆ. ಆರಿಜಿನಿಂದ ಎಲ್ಲಿ ಕಟ್ ಮಾಡಿದೆಯೋ ಈ ಡಿಸ್ಟೆನ್ಸ್ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ x-intercept. ದಿಸ್ ಈಸ್ ಕಾಲ್ಡ್ y-intercept. ನಿಮ್ಗೇನು x-intercept ಅಂದ್ರೆ ಏನು, y-intercept ಅಂದ್ರೆ ಏನು ಅಂತ ಕೇಳಲ್ಲ ಅವ್ರು ಕೇಳೋದು ಅದರದ್ದು ವ್ಯಾಲ್ಯೂ ಕಂಡುಹಿಡಿಯಿರಿ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ x-intercept, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ y-intercept ಅಂತ ನೋಡಿ. ಅದನ್ನು ಕಂಡುಹಿಡಿಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕಷ್ಟೇ. x-interceptಗೆ ಫಾರ್ಮುಲಾ ಈಸ್ -c/a, y-interceptಗೆ ಫಾರ್ಮುಲಾ ಈಸ್ -c/b. ಈಗ ನಿಮಗೆ ಸ್ಲೋಪ್ಗೆ ಫಾರ್ಮುಲಾ ಗೊತ್ತಿದೆ, ಹೇಳ್ಕೊಟ್ಟಿದ್ದೀನಿ. ಆ ಥರ ಬಂದಾಗ ಸ್ಲೋಪ್ ಕಂಡುಹಿಡಿಬೇಕಂದ್ರೆ -a/b ಮಾಡಬೇಕು. ಆಯಿತಾ? ಈಗ ನೋಡಿ, ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಈಕ್ವೇಷನ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಆಮೇಲೆ ಈಕ್ವೇಷನ್ ಅಷ್ಟೇ ಸ್ಟ್ಯಾಂಡರ್ಡ್ ಫಾರ್ಮುಲ್ ಇದೆಯಾ ಅಂತ ನೋಡಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಏನಪ್ಪ ಅಂತಂದರೆ ax + by + c = 0. ನೋಡಿ, ಸ್ಟ್ಯಾಂಡರ್ಡ್ ಫಾರ್ಮ್ನ ಇದ್ರ ಕೆಳಗಡೆ ಬರ್ಕೊಂಡ್ರೆ ax + by + c = 0. ಇವೆರಡನ್ನ ಕಂಪೇರ್ ಮಾಡಿದಾಗ ದ ವ್ಯಾಲ್ಯೂ ಆಫ್ a ಈಸ್ 7. ನೋಡಿ, a ಅಂದರೆ ಎಕ್ಸಿಂದ ಏನಿದೆ ಅದು a. ನೋಡಿ, ಎಕ್ಸಿಂದ a ಇದೆ ಅಲ್ವಾ, ಇಲ್ಲಿ ಎಕ್ಸಿಂದ 7 ಇದೆ. therefore a = 7. ಬಿ ಅಂತಂದರೆ y ಹಿಂದೆ ಇರೋದು, y ಹಿಂದೆ 2 ಇದೆ. ಸಿ ಅಂದರೆ ಏನು ಇರಲ್ಲ, ಎಕ್ಸ್ ಇರಲ್ಲ, ವೈನೂ ಇರಲ್ಲ, ಬರೀ ನಂಬರ್ ಇರ್ತದೆ, ಅದು ಸಿ. ನೋಡಿ, ಸಿ = 5. ಈಗ ಒಂದೊಂದಾಗಿ ಕಂಡುಹಿಡಿಯೋಣ. 3 ಕೇಳಿದ್ದಾರೆ. ಫಸ್ಟು ಸ್ಲೋಪ್ ಕಂಡುಹಿಡಿಯೋಣ. ನೋಡಿ, ಸ್ಲೋಪ್ಗೆ ಸಿಂಬಲ್ m, ಫಾರ್ಮುಲಾ ಈಸ್ -a/b, -7/2. ಮುಗೀತು. ನೋಡಿ, ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಈಸ್ -a/b. ಎ ಗೊತ್ತು, ಬಿ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು. ಈಗ ನೀವೇನು ಬೇಕಂದರೆ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡ್ಬೋದು, ಏನು ಕ್ಯಾನ್ಸಲ್ ಆಗ್ತಾ ಇಲ್ಲ ನಮಗೆ ಹೇಳೋದು. ನೆಕ್ಸ್ಟು x-intercept. ನೋಡಿ, x-interceptಗೆ ಫಾರ್ಮುಲಾ -c/a. -c ಅಂದರೆ ಎಷ್ಟಿದೆ, 5. a ಅಂದರೆ 7. ನೋಡಿ, x-intercept ಈಸ್ -c/7. ಅದೇ ಥರ y-intercept ಬನ್ನಿ. y-intercept is equal to -c/b. ಮೈನಸ್ ಹಂಗೆ ಬರ್ಕೊಳ್ಳಿ. ಸಿ ಅಂದರೆ 5, ಬಿ ಈಸ್ 2, -5/2. ನೋಡಿ, ಈ 3 ಯಾವುದು ಕ್ಯಾನ್ಸಲ್ ಆಯ್ತಾ ಇಲ್ಲ, ಹಂಗೆ ಹೇಳೋದು. ನೋಡಿ, ಇಷ್ಟೇ. ಈ ಲೆಕ್ಕಕ್ಕೆ ಏನಾದ್ರು ಕ್ವಶನ್ ಕೇಳ್ತಾರೆ, ಈ ಥರ ಕ್ವಶನ್ ಕೇಳ್ತಾರೆ, 3 ಕೇಳ್ತಾರೆ: ಸ್ಲೋಪ್, x-intercept ಆ್ಯಂಡ್ y-intercept. ಆಯಿತಾ? ನೋಡಿ, x-intercept ಅಂದ್ರೆ ಏನು, y-intercept ಅಂದರೆ ಏನು ಅಂತ ಹೇಳಿದ್ದೀನಿ. ನಿಮ್ಗೆ ಅದೇನು ಬೇಕಾಗಿಲ್ಲ, ಫಾರ್ಮುಲಾ ಕಲ್ತ್ಕೋಬೇಕು. ನೋಡಿ, x-interceptಗೆ ಫಾರ್ಮುಲಾ -c/a, y-interceptಗೆ ಫಾರ್ಮುಲಾ -c/b. ಈಗ ಇದ್ರದ್ದು ಇನ್ನೊಂದು ಲೆಕ್ಕ ಮಾಡೋಣ. ಫೈಂಡ್ ಸ್ಲೋಪ್ x-intercept and y-intercept for the line 2x plus
7y ಮೈನಸ್ 5 ಆಯಿತಾ. ನೋಡಿ ಈಕ್ವೇಷನ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. 2x ಪ್ಲಸ್ 7y ಮೈನಸ್ 5 ಅಂತ ತಗೊಂಡಿದ್ದೀನಿ. ಸೇಮ್ ಪ್ರೊಸೀಜರೇ. ಫಸ್ಟು ಈಕ್ವೇಷನ್ ಬರ್ಕೊಳ್ಳೋಣ. 2x ಪ್ಲಸ್ 7y ಮೈನಸ್ 5 ಇಸ್ ಈಕ್ವಲ್ ಟು 0. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕಂಪೇರ್ ಮಾಡ್ತೀವಿ. ನೋಡಿ ಅದ್ರ ಕೆಳಗಡೆ ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೊಂಡಿದ್ದೀನಿ. ಏನು ಸ್ಟ್ಯಾಂಡರ್ಡ್ ಫಾರ್ಮು? ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಈಗ ಇವೆರಡನ್ನು ಕಂಪೇರ್ ಮಾಡಿದಾಗ ದ ವ್ಯಾಲ್ಯೂ ಆಫ್ a is 2, ವ್ಯಾಲ್ಯೂ ಆಫ್ b is 7, ವ್ಯಾಲ್ಯೂ ಆಫ್ c is ಮೈನಸ್ 5. ಈಗ ಮೂರನ್ನು ಕೇಳಿದ್ದಾರೆ. ಸ್ಲೋಪ್ಗೆ ಫಾರ್ಮುಲಾ ನೋಡಿ, ಫಾರ್ಮುಲಾ ಎಲ್ಲ ಸೇಮ್ ಇರ್ತದೆ, ವ್ಯಾಲ್ಯೂಸ್ ಅಷ್ಟೇ ಚೇಂಜ್ ಆಗುತ್ತೆ. ಈಗ ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಈಕ್ವೇಷನ್ ಕೊಟ್ಟಾಗ ಲಾಸ್ಟ್ ವೀಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಿ ಅದನ್ನ. ಏನಿಲ್ಲ, ಮೈನಸ್ a ಬೈ b ಮೈನಸ್ 2/7. ನೆಕ್ಸ್ಟು ಎಕ್ಸ್ ಇಂಟರ್ಸೆಪ್ಟ್ ಮೈನಸ್. ನೋಡಿ ಸಿ ವ್ಯಾಲ್ಯೂ ಏನಾಗಿದೆ ಇಲ್ಲಿ? ಮೈನಸ್ 5 ಇದೆ ಅಲ್ವಾ? ಮೈನಸ್ 5 ಇರೋದ್ರಿಂದ ಈ ಮೈನಸ್ ಯಾವುದು ಅಂತಂದರೆ ಈ ಮೈನಸ್ಸು ಇಲ್ಲಿ ಫಾರ್ಮುಲಾದಲ್ಲಿರೋ ಮೈನಸ್. ಬಟ್ ಸಿಗೆ ಇನ್ನೊಂದು ಮೈನಸ್ ಇರೋದ್ರಿಂದ ನೀವೇನು ಮಾಡಬೇಕು? ಬ್ರ್ಯಾಕೆಟ್ ಹಾಕಬೇಕು. ಡಿವೈಡೆಡ್ ಬೈ ಎ ಅಂದರೆ 2, ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. ಪ್ಲಸ್ಸನ್ನು ಬರೆದ್ರೆ ಬರೀಬೋದು, ಇಲ್ಲ ಅಂದರೆ ಇಲ್ಲ. ಬರೀಲಿಲ್ಲ ಅಂತಂದರೆ ಇಟ್ ಈಸ್ ಪ್ಲಸ್ 5 ಅಂತಂದರೆ. ನೆಕ್ಸ್ಟ್ ಸಿ ಬನ್ನಿ, ವೈ ಇಂಟರ್ಸೆಪ್ಟ್. ಒನ್ಸಿಗೆ ಸಿ ಜಾಗಕ್ಕೆ ಮೈನಸ್ 5 ಹಾಕಬೇಕು. ಬಿ 7, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 5/7. ನೋಡಿ ಈ ಥರ ಏನಾದ್ರು ನೆಗೆಟಿವ್ ಬಂದರೆ ಸಿ ವ್ಯಾಲ್ಯೂ ಏನಿಲ್ಲ, ನೆಗೆಟಿವ್ ಬಂದರೆ ಒಂದು ಬ್ರ್ಯಾಕೆಟ್ ಹಾಕೊಳ್ಳೋದು ಅಷ್ಟೇ. ಬ್ರ್ಯಾಕೆಟ್ ಹಾಕೊಂಡು ಮೈನಸ್ ಇಂಟು ಮೈನಸ್ ಅಂತಂದರೆ ಪ್ಲಸ್ ಬರುತ್ತೆ, ಮೈನಸ್ ಇಂಟು ಪ್ಲಸ್ ಇದ್ದರೆ ಮೈನಸ್ ಬರುತ್ತೆ ಅಲ್ವಾ? ಪ್ಲಸ್ ಇಂಟು ಮೈನಸ್ ಇದ್ದರೆ ಮೈನಸ್. ಅದನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಬ್ರ್ಯಾಕೆಟ್ ಹಾಕ್ಬಿಟ್ಟು ಈ ಮೈನಸ್ ಇದೆ ಆಲ್ರೆಡಿ ಫಾರ್ಮುಲಾದಲ್ಲಿ, ಇನ್ನೊಂದು ಮೈನಸ್ ಬಂದಿದೆ ಅಲ್ವಾ? ಇಲ್ಲೇನಿಲ್ಲ, ಪ್ಲಸ್ ಇದ್ರೆ ಏನಿಲ್ಲ, ಡೈರೆಕ್ಟ್ ಮೈನಸ್ ಹಾಕೋದೆ. ಸಪೋಸ್ 5 ಬರೀ 5 ಬಂದಿತ್ತು, ಮೈನಸ್ 5 ಡೈರೆಕ್ಟ್ ಹಾಕಿದ್ವಿ ಅಲ್ವಾ? ಇಲ್ಲೇನಾದ್ರು ನೆಗೆಟಿವ್ ಬಂದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ ಅಷ್ಟೇ. ಸರಿನಾ? ನೋಡಿ ನೆಗೆಟಿವ್ ಬಂದರೆ ಈ ಥರ. ಈಗ ಒಂದು ಕ್ಯಾನ್ಸಲ್ ಆಗೋದು ಅಂತ ಹೇಳೋಣ. 5x ಮೈನಸ್ 7y ಮೈನಸ್ 10. ನೋಡಿ ಈಗ ಎರಡು ಕಡೆನೂ ಮೈನಸ್ ತಗೊಂಡಿದ್ದೀವಿ. ಮೊದಲನೇ ಲೆಕ್ಕದಲ್ಲಿ 2 ಪ್ಲಸ್ ಇತ್ತು, ಸೆಕೆಂಡಲ್ಲಿ ಒಂದು ಕಡೆ ಮೈನಸ್ ಇತ್ತು. ಸಿಗೆ ಈಗ ಬಿನೂ ಮೈನಸ್ ಬರುತ್ತೆ. ನೋಡಿ ಸೇಮ್ ಪ್ರೊಸೀಜರ್. ಫಸ್ಟ್ ಈಕ್ವೇಷನ್ ಬರ್ಕೊಳ್ಳೋಣ. 5x ಮೈನಸ್ 7y ಮೈನಸ್ 10 ಇಸ್ ಈಕ್ವಲ್ ಟು 0. ಈಗ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಈಕ್ವೇಷನ್ಗೆ ಕಂಪೇರ್ ಮಾಡಿದ್ರೆ a ಇಸ್ ಈಕ್ವಲ್ ಟು 5 ಆಗುತ್ತೆ. b ಇಸ್ ಈಕ್ವಲ್ ಟು, ನೋಡಿ ಇಲ್ಲೇನಾರು ಮೈನಸ್ ಇದ್ದರೆ ನಾವು ಬಿಗೆ ಮೈನಸ್ 7 ಹಾಕಬೇಕು. c ಅಂದರೆ ಮೈನಸ್ 10. ಈಗ 3 ಕೇಳಿದರೆ ಸ್ಲೋಪು, ಎಕ್ಸ್ ಇಂಟರ್ಸೆಪ್ಟು, ವೈ ಇಂಟರ್ಸೆಪ್ಟು. ಸ್ಲೋಪ್ ಅಂತಂದರೆ ಫಾರ್ಮುಲಾ ಇಸ್ ಮೈನಸ್ a ಬೈ b ಮೈನಸ್ 5 ಡಿವೈಡೆಡ್ ಬೈ ಬಿ ಇಸ್ ಮೈನಸ್ 7. ನೋಡಿ ಈಗ ನ್ಯೂಮರೇಟರ್ನಲ್ಲೂ ಮೈನಸ್ ಬಂದಿದೆ, ಡಿನಾಮಿನೇಟರ್ನಲ್ಲೂ ಮೈನಸ್ ಬಂದಿದೆ. ಮೈನಸ್ ಮೈನಸ್ ಕ್ಯಾನ್ಸಲ್, 5/7. ನೆಕ್ಸ್ಟ್ ಎಕ್ಸ್ ಇಂಟರ್ಸೆಪ್ಟ್ಗೆ ಮೈನಸ್ ಸಿ ಬೈ ಎ ಮೈನಸ್ ಆಫ್ ಮೈನಸ್ 10 ಬರುತ್ತೆ. ಎ ಇಸ್ 5, ಮೈನಸ್ ಆಫ್ ಮೈನಸ್ ಅಂದರೆ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 10/5. ನೋಡಿ ಇದನ್ನು ಬೇಕಂದರೆ ನಾವು ಹಿಂಗೆ ಬರೀಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿ. 5 1s are 5, 5 2s are 10, 2/1 or 2, 2/1 or 2 ಆಯಿತಾ? ನಿಮಗೆ ಕ್ಯಾನ್ಸಲ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ನೋಡಿ ಕ್ಯಾಲ್ಕುಲೇಟರ್ ಮಾಡಿದ್ರು ತೋರಿಸುತ್ತೆ. 10/5 ಈಕ್ವಲ್ಸ್ ಅಂತ ಮಾಡಿದ್ರೆ ತೋರಿಸುತ್ತೆ. ನಿಮ್ಗೆ ಅದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಹಿಂಗೆ ಬರೆದ್ರು ಏನು ತೊಂದರೆ ಇಲ್ಲ, 10/5 ಅಂತಲೇ ಬರೀಬೋದು. ಈಗ ವೈ ಇಂಟರ್ಸೆಪ್ಟ್ ಅಂತಂದರೆ ಒಂದ್ಸಗೆ ಮೈನಸ್ ಸಿ ಬೈ ಎ ಮೈನಸ್ ಆಫ್ ಮೈನಸ್ 10 ಡಿವೈಡೆಡ್ ಬೈ ಬಿ ಇಸ್ ಮೈನಸ್ 7. ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 10 ಡಿವೈಡೆಡ್ ಬೈ ಮೈನಸ್ 7 ಬರುತ್ತೆ. ಇದು ಬರೀ ಡಿನಾಮಿನೇಟರ್ನಲ್ಲಿ ಮೈನಸ್ ಇದ್ದು ನ್ಯೂಮರೇಟರ್ನಲ್ಲಿ ಪ್ಲಸ್ ಇದ್ದರೆ ಯೂಶಲಿ ಈ ಥರ ಬರೆಯಲ್ಲ. ಮೈನಸನ್ನು ನ್ಯೂಮರೇಟರ್ ಬರೀತಾರೆ. ಇನ್ನೊಂದು ಸ್ಟೆಪ್ ಬರೀಬೇಕು, ಗೊತ್ತಾದರೆ ಮಾತ್ರ ಬರೀರಿ, ಇಲ್ಲ ಅಂತಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. -10/7 ನೋಡಿ ಈ ಥರ ಗೊತ್ತಾಯ್ತಲ್ವಾ? ಅಂದರೆ 2 ಪ್ಲಸ್ ಇದ್ದದ್ದು ಹೇಳ್ಕೊಟ್ಟೆ, 2 ಮೈನಸ್ ಇರೋದು ತಗೊಂಡಿದ್ದೀನಿ, 1 ಮೈನಸ್ 1 ಪ್ಲಸ್ ಇರೋದು ತಗೊಂಡಿದ್ದೀನಿ. ಎಲ್ಲದರಲ್ಲೂ ಪ್ಲಸ್ಸೇ ಇತ್ತು ಆಯಿತಾ? ಆಯ್ತು, ಈಗ ನಿಮಗೆ ಈ ಟೈಪ್ ಲೆಕ್ಕ ಗೊತ್ತಾಯಿತು. ಇನ್ನೊಂದು ಟೈಪ್ ಕೊಟ್ಬಿಡ್ತೀನಿ ನೋಡಿ. ಇದರಲ್ಲಿ
ನೋಡಿ ಈಗ ಸ್ಟ್ರೈಟ್ ಲೈನಲ್ಲಿ ನೀವು ಒಂದು ಸ್ಲೋಪ್ ಕಂಡುಹಿಡಿಯೋದು 3 ಥರ ಆಯಿತು, ಅದನ್ನು ಕಲ್ತ್ರಿ. ಇವಾಗ ಈ ಥರ ಒಂದೇ ಲೆಕ್ಕದಲ್ಲಿ 3 ಕೇಳ್ಬಿಡ್ತಾರೆ. ಏನೇನು? ಸ್ಲೋಪು, ಎಕ್ಸ್ ಇಂಟರ್ಸೆಪ್ಟ್ ಮತ್ತು ವೈ ಇಂಟರ್ಸೆಪ್ಟ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಕ್ವೇಷನ್ ಕಂಡುಹಿಡಿಯೋದು. ಈಕ್ವೇಷನ್ ಆಫ್ ಎ ಸ್ಟ್ರೈಟ್ ಲೈನ್. ಅದು ಎಷ್ಟೊಂದು ಥರ ಇದ್ದಾವೆ, ಎಷ್ಟೊಂದು ಟೈಪ್ಸಲ್ಲಿದ್ದಾವೆ, ಎಷ್ಟೊಂದು ವೆರೈಟೀಸ್ ಇದ್ದಾವೆ. ಆಯಿತಾ? ನೋಡಿ ಒಂದೊಂದಾಗಿ ನೋಡೋಣ. ಡಿಫ್ರೆಂಟ್ ಟೈಪ್ಸ್ ಅಂದರೆ ಡಾಟಾ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಅಂತ ಕೇಳಿರ್ತಾರೆ. ನೆನ್ಪಿಟ್ಕೊಳ್ಳಿ, ಕ್ವಶನ್ ಏನಪ್ಪ ಅಂತಂದರೆ ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಅಂತ ಬರುತ್ತಲ್ಲ, ಅದರಲ್ಲಿ ಸುಮಾರು ಥರ ಇದ್ದಾವೆ. ಅದು ಒಂದೊಂದಾಗಿ ಮಾಡ್ಕೊಂಡು ಹೋಗ್ತೀನಿ. ಈಗ ಮೊದಲನೇದು ಯಾವ ಥರ ಇರ್ತದೆ ಅಂತಂದರೆ ಫೈಂಡ್, ಕ್ವಶನ್ ಇಂಪಾರ್ಟೆಂಟ್, ನೋಡ್ಕೋಬೇಕು ಕ್ವಶನ್ ಏನಂತ. ಫೈಂಡ್ ದಿ ಈಕ್ವೇಷನ್, ನೋಡಿ ಈಕ್ವೇಷನ್. ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್. Find the equation of line passing through 3, 5 and having slope 7. ನೋಡಿ, ಒಂದು ಪಾಸಿಂಗ್ ಥ್ರೂ ಪಾಯಿಂಟ್, ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಆ್ಯಂಡ್ ಹ್ಯಾವಿಂಗ್ ಸ್ಲೋಪ್ ಅಂತ ಕೊಟ್ಟಿರ್ತಾರೆ. ಆಯಿತಾ? ಇದು ಒಂದು ಟೈಪು. ಈಗ ನಾವೇನು ಕಂಡುಹಿಡಿಬೇಕು ನೋಡಿ, we have to find the equation of line. ನಾವು ಈಕ್ವೇಷನ್ ಆಫ್ ಲೈನನ್ನು ಕಂಡುಹಿಡಿಬೇಕು. ನೋಡಿ, ಕಂಡುಹಿಡಿಬೇಕು ಅಂತಂದರೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂತಂದರೆ y ಮೈನಸ್ y1 is equal to m into x minus x1. This is the formula used to find equation of a line. ಯಾವಾಗ ಒಂದು ಪಾಯಿಂಟ್, ಒಂದು ಸ್ಲೋಪ್ ಕೊಟ್ಟಿದ್ದಾಗ, 2 ಪಾಯಿಂಟ್ ಕೊಟ್ಟಿದ್ದಾಗಲೇ ಇದನ್ನು ಯೂಸ್ ಮಾಡ್ತಾರೆ. ಆಯಿತಾ? ಒಂದಾಗಿ ಹೇಳ್ಕೊಂಡು ಹೋಗ್ತೀನಿ. ಈಗ ನಾನು ಸದ್ಯಕ್ಕೆ ಮಾಡ್ತಾ ಇರೋದು ಏನಪ್ಪ ಅಂದರೆ ಒಂದು ಪಾಯಿಂಟ್ ಮತ್ತು ಒಂದು ಸ್ಲೋಪ್ ಕೊಟ್ಟಿದ್ದಾಗ ಯಾವ ಥರ ಈಕ್ವೇಷನ್ ಕಂಡುಹಿಡಿಬೇಕು ಅಂತಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಏನು? y ಮೈನಸ್ y1 is equal to m into x minus x1. ಇಲ್ಲಿ ನಮಗೆ ಒಂದು ನೆನ್ಪಿಟ್ಕೊಳ್ಳಿ, y ಅಂದರೆ ನಾವು ಸುಮ್ಮನೆ y ಬರ್ಕೊಂಡು ಹೋಗ್ತಾನೆ ಇರೋದು. yಗೆ ಏನೂ ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ. ನೋಡಿ, ಇದಕ್ಕೇನು ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ, ಎಕ್ಸ್ಗೇನು ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ. ಫುಲ್ಲು ಲೆಕ್ಕ ಮುಗಿಯೋ ತನಕ ಅದನ್ನು ಹಂಗೆ ಬರ್ಕೊಂಡು ಹೋಗಬೇಕು. ನೀವು ಯಾವುದ್ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಇದಕ್ಕೆ y1 ಸಬ್ಸ್ಟಿಟ್ಯೂಟ್ ಮಾಡಬೇಕು, x1 ಸಬ್ಸ್ಟಿಟ್ಯೂಟ್ ಮಾಡಬೇಕು, m ಸಬ್ಸ್ಟಿಟ್ಯೂಟ್ ಮಾಡಬೇಕು. x1, y1 ಮತ್ತು mಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ನಮಗೆ ಅದನ್ನು ಕೊಟ್ಟಿದ್ದಾರಾ? ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ವಾ, 3, 5 ಅಂತ ಕೊಟ್ಟಿದ್ದಾರಲ್ವಾ. ದಿಸ್ ಈಸ್ x1, y1. ಅಂದರೆ x1 is equal to 3, y1 is equal to 5. ಆಯಿತಾ? ಆಯ್ತಪ್ಪ, x1 ಆಯಿತು, y1 ಆಯಿತು, m ಕೊಟ್ಟಿದ್ದಾರೆ. ನೋಡಿ, ಹ್ಯಾವಿಂಗ್ ಸ್ಲೋಪ್ 7 ಅಂದರೆ m is equal to 7. ಗೊತ್ತಾಯ್ತಾ? ನೋಡಿ, ಈಕ್ವೇಷನ್ ಬರ್ಕೋಬೇಕು. ನೋಡಿ, ಈ ಫಾರ್ಮುಲಾ ಬರೆದ್ರೆ ನಿಮಗೆ ಈ ಫಾರ್ಮುಲಾ ಒಂದು ಮಾರ್ಕ್ಸ್ ಕೊಟ್ಬಿಡ್ತಾರೆ. ಅದು ಎಷ್ಟು ನಂಬರ್ ಕಾರ ಕೇಳಿರಲಿ, 4 ಕಾರ ಕೇಳಿರಲಿ, 5 ಕಾರ ಕೇಳಿರಲಿ, 6 ಕಾರ ಕೇಳಿರಲಿ, ಈ ಈಕ್ವೇಷನ್ ಬರೆದ್ರೆ 1 ಮಾರ್ಕ್ಸ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಇನ್ನೇನಿಲ್ಲ, ಇನ್ನು ಈಕ್ವೇಷನ್ ಬರೆದ್ರೆ ನೀವೆಲ್ಲ ಮಾಡ್ದಂಗೆ. ಆಯಿತಾ? ಇವಾಗ ಕಂಟಿನ್ಯೂ ಮಾಡೋಣ. ನೋಡಿ, ಇಲ್ಲಿ ತನಕ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಕ್ವಶನ್ ಏನಪ್ಪ ಅಂತಂದರೆ ನೋಡಿ, ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಅಂದ್ಬಿಟ್ಟು ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಆ್ಯಂಡ್ ಹ್ಯಾವಿಂಗ್ ಸ್ಲೋಪ್, ಒಂದು ಪಾಯಿಂಟು ಮತ್ತು ಸ್ಲೋಪ್ ಕೊಟ್ಟಿದ್ದಾರೆ. ಈಗ ಫಾರ್ಮುಲಾ ಏನು? y ಮೈನಸ್ y1 is equal to m into x minus x1. ನಾವೇನು ಮಾಡಬೇಕು? ಈಗ ಈ ಈಕ್ವೇಷನಲ್ಲಿ y ಅಂದರೆ yನೇ ಬರ್ಕೊಂಡು ಹೋಗಬೇಕು, ಏನೂ ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ. ಎಕ್ಸ್ಗೂ ಇಂಟು ಹಾಕಿದ್ದೀನಲ್ಲ, ಅವೆರಡಕ್ಕೆ ಏನೂ ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ. y1ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, mಗೆ ಸಬ್ಸ್ಟಿಟ್ಯೂಟ್ ಅಂದರೆ ಏನೋ ಒಂದು ವ್ಯಾಲ್ಯೂ ಹಾಕಬೇಕು, y1ಗೆ, mಗೆ ಮತ್ತು x1ಗೆ. ಅದೆಲ್ಲಪ್ಪ ಇರುತ್ತೆ ಅಂದರೆ ಪ್ರಾಬ್ಲಮ್ನ ಕೊಟ್ಟಿರ್ತಾರೆ. ನೋಡಿ, 3, 5 ಅಂತ ಕೊಟ್ಟಿದ್ದಾರಲ್ವ, ಅದು x1 ಮತ್ತು y1. ಆಮೇಲೆ 7 ಕೊಟ್ಟಿದ್ದಾರಲ್ಲ, ಅದು m. ನೋಡಿ, ಅದನ್ನು ಸೈಡಲ್ಲಿ ಬರ್ಕೊಂಡಿದ್ದೀನಿ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡಿ, y ಅಂದರೆ y ಹಂಗೆ ಬರೀಬೇಕು, y1 ಅಂದರೆ 5, m ಅಂದರೆ 7, x ಅಂದರೆ ಹಂಗೆ ಬರೀಬೇಕು, x1 ಅಂದರೆ 3. ನೋಡಿ, ಜಸ್ಟ್ ಏನಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡೋದು. ನೆಕ್ಸ್ಟ್ y ಮೈನಸ್ 5 is equal to, ಸಿಂಪ್ಲಿಫೈ ಮಾಡೋದು ಈಗ ಅಷ್ಟೇ. ಈಗ 7 into x minus 5 ಅಂದರೆ 7 into x ಮಾಡಬೇಕು. 7 into x ಅಂದರೆ 7x. ನೋಡಿ, ಇಲ್ಲಿ ಮೈನಸ್ ಇದೆ, ಏನಿಲ್ಲ ಅಂದರೆ ಪ್ಲಸ್ ಇರ್ತದೆ. ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಆಗುತ್ತೆ. 7 into 3 ಮಾಡಬೇಕು. 7 into 3 ಅಂತಲೇ ಬರೀತೀವಿ ನೋಡಿ. ಇದು 7 into
ಚುಕ್ಕಿ ಹಾಕ್ಬೇಕು, ಆ್ಯಕ್ಚುಲಿ ಇಂಟು ಹಾಕೋಕ್ಕಿಲ್ಲ, ಚುಕ್ಕಿ ಹಾಕೋಣ ಆಯಿತಾ. ಚುಕ್ಕಿ ಅಂದರೆ ಇಟ್ ಈಸ್ ಮಲ್ಟಿಪ್ಲಿಕೇಶನ್ ಅಂತ. ಡಾಟ್ y ಮೈನಸ್ 5 ಈಸ್ ಈಕ್ವಲ್ ಟು 7 ಇಂಟು ಎಕ್ಸ್ ಮೈನಸ್ 7 ಇಂಟು 3. ನೋಡಿ 7 ಇಂಟು ಎಕ್ಸ್ ಮೈನಸ್ ಇರೋದ್ರಿಂದ 7 ಇಂಟು 3. ಈಗ y ಮೈನಸ್ 5 ಹಂಗೆ ಬರ್ಕೊಳ್ಳಿ. 7 ಇಂಟು ಎಕ್ಸ್ ಅಂದರೆ 7x, 7 ಇಂಟು 3 ಅಂದರೆ 21. ಸರಿನಾ? ಈಗ ಇಷ್ಟು ಬಂದಿದೆ ನಮಗೆ. ಈಗ ನಮಗೆ ಇದನ್ನು ನಾವು ಹಿಂಗೆ ಇಡೋಕ್ಕಾಗಲ್ಲ, ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಬೇಕು. ಏನು ಮಾಡ್ತೀನಿ ಅಂತಂದರೆ ಇವೆರಡು ಇದಾವಲ್ಲ, ಈ ಕಡೆಗೆ ತಂದುಬಿಡ್ತೀನಿ. 2 ನಂಬರ್ ಇದಾವಲ್ಲ, ಇನ್ನು ಆ ಕಡೆ ಸೈಡ್ ತಗೊಂಡು ಬಂದ್ಬಿಡ್ತೀನಿ. ಆ ಕಡೆ ಸೈಡ್ ತಂದಾಗ ಏನಾಗುತ್ತೆ ನೋಡಿ, 7x ಮೈನಸ್ 21. ವೈನ ಈಕ್ವಲ್ಸಿಂದ ಈ ಕಡೆ ತಗೊಬರ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಇದೆ, ಏನೂ ಇಲ್ಲ ಅಂದರೆ ಪ್ಲಸ್ ಇರ್ತದೆ. ಈಕ್ವಲ್ಸಿಂದ ಈ ಕಡೆ ತಗೊಬಂದಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ y. ನೆಕ್ಸ್ಟು ಮೈನಸ್ 5 ಈ ಕಡೆ ಬಂದರೆ ಪ್ಲಸ್ 5. ನೋಡಿ ಈ ಸ್ಟೆಪ್ಪಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಏನೂ ಇಲ್ಲ, ಇದು ನಿಮಗೆ ಬರ್ಕೊಳ್ಳಿ. ಫಸ್ಟು ಈ ಕಡೆ ಇರ್ತವಲ್ಲ ಅದನ್ನ ಈ ಸೈಡಿಗೆ ತಗೊಂಡು ಬನ್ನಿ. ಈಕ್ವಲ್ಸಿಂದ ಈ ಸೈಡಿಗೆ ತಗೊಂಡು ಬನ್ನಿ. ಈಕ್ವಲ್ಸಿಂದ ಈ ಸೈಡ್ ತಂದಾಗ ನೋಡಿ ಇದು ಹೆಂಗಿದೆ ಅಂತ ಬರೆದಿದ್ದೀನಿ, 7x ಮೈನಸ್ 21. ಈಕ್ವಲ್ಸಿಂದ ಈ ಕಡೆ ತಗೊಬರ್ತಾ ಇದ್ದೀನಿ. ಇದನ್ನ ಈ ಕಡೆ ತಗೊಬಂದಾಗ y ಇರೋದು ಮೈನಸ್ y ಆಗುತ್ತೆ, ಮೈನಸ್ 5 ಇರೋದು ಪ್ಲಸ್ 5. ಅಂದರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ನೋಡಿ ಈಗ ಎಕ್ಸ್ ಟರ್ಮ್ ಒಂದೇ ಇರೋದು. ನೋಡಿ ಎಕ್ಸ್ 7x ಒಂದೇ, ಇನ್ನೆಲ್ಲೂ ಎಕ್ಸ್ ಇಲ್ಲ, ಅದು ಹಂಗೆ ಬರೀಬೇಕು. 7x ಹಂಗೆ ಬರೀಬೇಕು. ನೆಕ್ಸ್ಟ್ ನಂಬರ್ ಬಂದಾಗ ನೋಡಿ, ನಂಬರ್ ಇಲ್ಲೊಂದು ನಂಬರ್ ಇದೆ ಮೈನಸ್ 21, ಇಲ್ಲೊಂದು ನಂಬರ್ ಇದೆ ಪ್ಲಸ್ 5 ಅಂತ. ಇವೆರಡನ್ನ ಸಿಂಪ್ಲಿಫೈ ಮಾಡ್ಬೋದು. ಏನಿಲ್ಲ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟರ್ನಲ್ಲಿ ಮೈನಸ್ 21 ಟೈಪ್ ಮಾಡ್ಬೇಕು ನೀವು. ಮೈನಸ್ 21 ಪ್ಲಸ್ 5 ಈಕ್ವಲ್ಸ್ ಅಂತ ಹೊಡೆದ್ರೆ ಏನು ಆನ್ಸರ್ ಬರುತ್ತೆ ಬರೆಯೋದು. ಏನು ಬರುತ್ತೆ ಅಂತಂದರೆ ಮೈನಸ್ 16 ಅಂತ ಬರುತ್ತೆ. ಮೈನಸ್ 21 ಪ್ಲಸ್ 5. ನೀವು ವೈನ ಏನು ಮಾಡೋಕ್ಕಾಗಲ್ಲ. ಈಗ 21 ಜೊತೆ ವೈ ಆ್ಯಡ್ ಮಾಡೋಕ್ಕಾಗುತ್ತಾ, ಸಬ್ಟ್ರಾಕ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಈ ವೈ ಜೊತೆ ಏನಾದ್ರು ಸಬ್ಟ್ರಾಕ್ಟ್ ಮಾಡ್ಬೇಕು, ಆ್ಯಡ್ ಮಾಡ್ಬೇಕಂದ್ರೆ ಇನ್ನೊಂದು ವೈ ಇರಬೇಕು. ಎಕ್ಸ್ ಜೊತೆಗೆ ಏನಾದ್ರು ಆ್ಯಡ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡಿ ಇನ್ನೊಂದು ಎಕ್ಸ್ ಇರಬೇಕು. ಇಲ್ಲಿ ಎಕ್ಸ್ ಇರೋದು ಒಂದೇ ಟರ್ಮ್, ಅದಕ್ಕೆ 7x ಹಂಗೆ ಬರೆದಿದ್ದೀನಿ. ನಂಬರ್ ಬಂದಾಗ ಇನ್ನೊಂದು ನಂಬರ್ ಇದೆ, ಇಲ್ಲೊಂದು ನಂಬರ್ ಇದೆ ಅಲ್ವಾ, ಈ 2 ನಂಬರ್ನ ನಾವು ಸಿಂಪ್ಲಿಫೈ ಮಾಡ್ಬೋದು. ಏನು ಸಿಂಪ್ಲಿಫೈ ಅಂತಂದರೆ ಮೈನಸ್ 21 ಪ್ಲಸ್ 5 ಅಂತ ಇದೆ. ಏನಿಲ್ಲ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಮೈನಸ್ 21 ಪ್ಲಸ್ 5 ಈಕ್ವಲ್ಸ್ ಅಂತ ಹೊಡೆದ್ರೆ ಏನು ಬರುತ್ತೆ ಬರೀರಿ. ಮೈನಸ್ 16 ಮೈನಸ್ y ಹಂಗೆ ಬರೀಬೇಕು, 0. ನೋಡಿ ಈ ಸ್ಟೆಪ್ಪಲ್ಲಿ ಏನು ಮಾಡಿದೆ ಅಂದರೆ, ಈ ಸ್ಟೆಪ್ಪಲ್ಲಿ ಇದನ್ನು ಹಂಗೆ ಬರೆದೆ, ಯಾಕಂದರೆ ಒಂದೇ ಒಂದು ಎಕ್ಸ್ ಟರ್ಮ್ ಇದೆ. ಇವೆರಡನ್ನ ಏನು ಮಾಡಿದೆ ನೋಡಿ, ಇವೆರಡನ್ನ ಸಿಂಪ್ಲಿಫೈ ಮಾಡಿದೆ. ಯಾಕೆ ಸಿಂಪ್ಲಿಫೈ ಮಾಡಿದೆ? ಅವೆರಡು ನಂಬರ್ಗಳು ಸಿಂಪ್ಲಿಫೈ ಮಾಡ್ಬೋದು. ಹೆಂಗೆ ಸಿಂಪ್ಲಿಫೈ ಮಾಡೋದು? ಮೈನಸ್ 21 ಕ್ಯಾಲ್ಕುಲೇಟರ್ ಮೈನಸ್ 21 ಪ್ಲಸ್ 5 ಈಕ್ವಲ್ಸ್ ಹೊಡೆದ್ರೆ ಅದೇ ತೋರಿಸುತ್ತೆ, ವಿತ್ ಸೈನ್ ತೋರಿಸುತ್ತೆ ಮೈನಸ್ 16 ಅಂತ. ಏನು ತೋರಿಸುತ್ತೆ ಅದನ್ನ ಬರೆಯೋದು. ಸಪೋಸ್ ಅದೇನಾರು ಬರೀ 16 ಅಂತ ತೋರಿಸಿದ್ರೆ ಪ್ಲಸ್ 16 ಬರೀಬೇಕು ನೀವು. ಪ್ಲಸ್ ಅಂತ ತೋರಿಸಲ್ಲ ಕ್ಯಾಲ್ಕುಲೇಟರ್ನಲ್ಲಿ, ಬರೀ 16 ಅಂತ ಏನಾದ್ರು ಕ್ಯಾಲ್ಕುಲೇಟರ್ನಲ್ಲಿ ತೋರಿಸಿದ್ರೆ ನೀವು ಇಲ್ಲಿ ಬರೆಯುವಾಗ ಪ್ಲಸ್ 16 ಅಂತ ಬರೀಬೇಕು. ಮೈನಸ್ ಇದ್ರೆ ತೋರಿಸುತ್ತೆ, ಅದೇನು ತೋರಿಸುತ್ತೆ ಅದನ್ನ ಬರೀಬೇಕು. ಆಯಿತಾ? ಇವೆರಡನ್ನ ಸಿಂಪ್ಲಿಫೈ ಮಾಡಿದಾಗ ಮೈನಸ್ 16 ಬರುತ್ತೆ. ಈ ಮೈನಸ್ ವೈನ ಹಂಗೆ ಬರೀಬೇಕು. ಆಯಿತಾ? ಈಗ ಇಷ್ಟಾದಮೇಲೆ ಏನಪ್ಪ ಅಂತಂದರೆ, ನಾವು ಒಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. ಈಕ್ವೇಷನ್ ಯಾವಾಗಲೂ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಏನಂದರೆ ಇದು ax ಪ್ಲಸ್ dy ಪ್ಲಸ್ c ಇಸ್ ಈಕ್ವಲ್ ಟು 0. ಅಂದರೆ ಫಸ್ಟು ಎಕ್ಸ್ ಟರ್ಮ್ ಇರಬೇಕು, ಆಮೇಲೆ ವೈ ಟರ್ಮ್ ಇರಬೇಕು, ಆಮೇಲೆ ನಂಬರ್ ಇರಬೇಕು. ಇಲ್ಲಿ ಇಲ್ಲಿ ಬರ್ತಿರೋದು ಏನಾಗಿದೆ ಅಂದರೆ, ಫಸ್ಟು ಎಕ್ಸ್ ಟರ್ಮ್ ಇದೆ, ಆಮೇಲೆ ನಂಬರ್ ಬಂದ್ಬಿಟ್ಟಿದೆ, ಆಮೇಲೆ ವೈ ಟರ್ಮ್ ಇದೆ ಅಲ್ವಾ, ಹಿಂಗಿರಬಾರ್ದು. ಫಸ್ಟ್ ಎಕ್ಸ್ ಆದಮೇಲೆ ವೈ ಬರಬೇಕು. ಅದಕ್ಕೆ ಏನು ಮಾಡೋದು ಅಂತಂದರೆ 7x ವೈನ ಈ ಕಡೆ ಬರೆಯೋಣ, ಮೈನಸ್ y ಮೈನಸ್ 16. ನೋಡಿ ಇನ್ನೊಂದು ನಿಮಗೆಲ್ಲ ಇನ್ನೊಂದು ಕನ್ಫ್ಯೂಷನ್ ಏನಪ್ಪ ಅಂದರೆ, ಸರ್ ಇದನ್ನ ಈ ಕಡೆ ಬರೆದ್ರಿ, ಇದನ್ನ ಈ ಕಡೆ ಬರೆದ್ರಿ, ಸೈನ್ ಚೇಂಜ್ ಆಗಲ್ವ ಅಂತ. ನೋಡಿ ಸೈನ್ ಚೇಂಜ್ ಆಗೋದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ತಗೊಂಡು ಹೋದರೆ, ಈಕ್ವಲ್ಸಿಂದ ಆ ಕಡೆ, ಈಕ್ವಲ್ಸಿಂದ ಈ ಕಡೆ ತಂದರೆ ಮಾತ್ರ, ಈಕ್ವಲ್ಸಿಂದ ಆ ಕಡೆಗೆ, ಈಕ್ವಲ್ಸಿಂದ ಈ ಕಡೆಗೆ ತಂದರೆ ಮಾತ್ರ ಸೈನ್ಗಳು ಚೇಂಜ್ ಆಗೋದು. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, 16 ಈ ಕಡೆ ಬರೀತಾ ಇದ್ದೀನಿ, ವೈ ಈ ಕಡೆ ಬರೀತಾ ಇದ್ದೀನಿ ಅಂದರೆ ಸೈನ್ ಚೇಂಜ್ ಆಗಲ್ಲ. ಮೈನಸ್ ವೈ ಹಂಗೆ ಬರುತ್ತೆ, ಮೈನಸ್ 16 ಹಂಗೆ ಬರೀಬೇಕು. ಅರ್ಥ ಆಯ್ತಲ್ವ? ಈ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಸರ್ ಈ ಕಡೆ 16 ಈ ಕಡೆ ಬರೆದ್ರು, ವೈ ಈ ಕಡೆ ಯಾಕೆ ಸೈನ್ ಚೇಂಜ್ ಮಾಡಿಲ್ಲ ಅಂತ. ನಾನು ಇಲ್ಲೇ ಒಂದು ಈಕ್ವಲ್ಸಿಂದ ಆ ಕಡೆ ತಗೊಂಡು ಹೋಗ್ತಾ ಇಲ್ಲ. ಇದನ್ನ ಇಲ್ಲಿರೋದ ಟರ್ಮ್ಗಳನ್ನ ಇಂಟರ್ಚೇಂಜ್ ಮಾಡಿದ್ದೀನಿ. ಈ ಕಡೆ ಬರೀತಾ ಇದ್ದೀನಿ, ಇದನ್ನ ಈ ಕಡೆ ಬರೀತಾ ಇದ್ದೀನಿ. ಒಂದೇ ಸೈಡಲ್ಲಿ ಆ ಕಡೆ ಈ ಕಡೆ ಬರೆದಾಗ ಸೈನು ಚೇಂಜ್ ಆಗಲ್ಲ. ನೋಡಿ ದಿಸ್ ಇಸ್ ದಿ ಫೈನಲ್ ಆನ್ಸರ್. ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಆಯಿತಾ? ಇದು ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಮಾಡಿಸ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಈಗ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ, ಒಂದು ಏನಪ್ಪ ಮಾಡಿದೆ, ಸ್ಲೋಪು, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ 3 ಕಂಡುಹಿಡಿಯಿರಿ ಅಂತ ಕೊಟ್ಟಾಗ
ಯಾವ ಥರ ಕಂಡುಹಿಡಿಬೇಕು ಅಂತ ತೋರಿಸ್ದೆ. ಮತ್ತು ಇನ್ನೊಂದು ಲೆಕ್ಕ ಏನಂದರೆ ಈ ಥರ ಈಕ್ವೇಷನ್ ಕಂಡುಹಿಡಿಯೋದು ಸುಮಾರು ಥರ ಇದೆ. ಅದರಲ್ಲಿ ಇದು ಒಂದು ಟೈಪು, ಆಯಿತಾ. ಇದ್ರದ್ದು ಇನ್ನೊಂದು 2-3 ಲೆಕ್ಕ ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೊಂದು 3 ಪ್ರಾಬ್ಲಮ್ಸ್ ಇದ್ರದ್ದೇ ಮಾಡಿಸ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಸ್ಲೋಪ್ ಇದೆ ಅಲ್ವಾ, ಸ್ಲೋಪ್ 7 ಕೊಟ್ಟಿದ್ದೀನಲ್ಲ, 7/2 ಫ್ರ್ಯಾಕ್ಷನ್ ಬರುತ್ತೆ, ನೆಗೆಟಿವ್ ಬರುತ್ತೆ, ಎಲ್ಲನೂ ಹೇಳ್ಕೊಡ್ತೀನಿ, ಆಯಿತಾ. ನೀವು ಏನಪ್ಪ ಅಂತಂದರೆ ಯಾವಾಗಲೂ ಅಷ್ಟೇ, ನಾನು ಅವಾಗಿಂದ ಹೇಳ್ತಾ ಇರೋದು ಅಷ್ಟೇ, ನನ್ನ ವೀಡಿಯೋನ ನೀವು ನೋಡುವಾಗ ಒಂದು ನೋಟ್ಬುಕ್ಕು ಪೆನ್ ಇಟ್ಕೊಳ್ಳಿ ಜೊತೆಗೆ. ನಾನು ಏನು ಬರೀತಾ ಇದ್ದೀನಿ, ಕ್ವಶನ್ ವಿತ್ ಇನ್ಕ್ಲೂಡಿಂಗ್ ಕ್ವಶನ್ನು ಸೇರಿಸಿ ಬರ್ಕೋಬೇಕು, ಒಂದೊಂದು ಸ್ಟೆಪ್ಪನ್ನು ಬರೀಬೇಕು, ಆಯಿತಾ. ನೀವು ಬರೆದಾಗಲೇ ನಿಮಗೆ ಗೊತ್ತಾಗೋದು ಹೆಂಗೆ ಅಂತ, ಆಯಿತಾ. ಏನಿಲ್ಲ, ತುಂಬ ಈಸಿನೇ, ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ. ನೋಡಿ, ಇಷ್ಟು ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ನನ್ನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.